ತಾಲೂಕು ವಾಲ್ಮೀಕಿ ಕಾಂಗ್ರೆಸ್ನ ವತಿಯಿಂದ ತಾಲೂಕಿನ ನಾಯಕ ಸಮಾಜದ ಕಾಂಗ್ರೆಸ್ ಮುಖಂಡರಿಗೆ ಹರಪನಹಳ್ಳಿ ತಾಲೂಕಿನ ಕಂಚಿಕೇರಿಯ ಕೋಡಿಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಹರಪನಹಳ್ಳಿ ತಾಲೂಕಿನ ಕಂಚಿಕೇರಿಯ ಕೋಡಿಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ತಾಲೂಕು ವಾಲ್ಮೀಕಿ ಕಾಂಗ್ರೆಸ್ನ ವತಿಯಿಂದ ತಾಲೂಕಿನ ವಾಲ್ಮೀಕಿ ಕಾಂಗ್ರೆಸ್ ಮುಖಂಡರಿಗೆ ಸಾಮಾನ್ಯ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಯಡಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶೇಖರಪ್ಪ ಮಾತನಾಡಿ, ನಮ್ಮ ನಾಯಕ ಸಮಾಜದವರು ಇಂದಿನ ಕಾಲದಿಂದಲೂ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕರಿಗೆ ಗೌರವ ಇಲ್ಲ. ಮುಂದಿನ ದಿನಗಳಲ್ಲಿ ಅವರಿಗೆ ಪಾಠ ಕಲಿಸುತ್ತೇವೆ ಎಂದರು. ಒಂದು ನಾಯಕ ಸಮಾಜದ ಎಚ್ಚರಿಕೆ ಗಂಟೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇವತ್ತು ನಮ್ಮ ನಾಯಕ ಸಮಾಜ ಸುಮಾರು ಈ ದೇಶದಲ್ಲಿ ಕಾಂಗ್ರೆಸ್ ಎಂದು ಹುಟ್ಟಿಗೆ ಅಂದಿನಿಂದನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾಯಕರು ಕಾಂಗ್ರೆಸ್ನಲ್ಲಿ ದುಡ್ಕಂತ ಬಂದಿದ್ದಾರೆ. ಇವತ್ತು ಅಲ್ಲಿ ಗೌರವ ಇಲ್ಲ ಕಾಂಗ್ರೆಸ್ನಲ್ಲಿ ನಾಯಕರಿಗೆ. ಇದು ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ಗೆ ಒಂದು ನಾವು ಏನು ಒಂದು ಇದನ್ನು ಕೊಡಬೇಕು. ಅಲ್ಲದೆ ಗುತ್ತಿಗೆದಾರರಾದ ಆಲ್ದಳ್ಳಿ ಷಣ್ಮುಖಪ್ಪ ಮಾತನಾಡಿ, ಪದಾಧಿಕಾರಿಗಳನ್ನು ಹಿಂದೆ ಆಯ್ಕೆ ಮಾಡಿದಾಗಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ನಿಷ್ಠಾವಂತರಾಗಿರುವವರನ್ನು ಆಯ್ಕೆ ಮಾಡುತ್ತಿತ್ತು. ನಾವೆಲ್ಲರೂ ಒಗ್ಗಟ್ಟಿನಿಂದ ಪಕ್ಷದ ಐಕ್ಯತೆಗೆ ದುಡಿಯುತ್ತೇವೆ ಎಂದು ಹೇಳಿದರು. ಈ ಕಾಂಗ್ರೆಸ್ ಹೈಕಮಾಂಡ್ ಸ್ಥಿತಿ ಹೆಂಗಂದ್ರೆ ಅವ್ರವ್ರಿಗೆ ನಿಷ್ಠರಾಗಿರ್ತಕ್ಕಂಥ ಆಯ್ಕೆ ಮಾಡ್ಕೊಂತ ಬಂದಿರ್ತಕ್ಕಂಥ ನಿದರ್ಶನಗಳು ಇಲ್ಲಿ ತನಕ ಇರೋದು. ಈಗ ಏನೋ ಒಂದ್ ಸ್ವಲ್ಪ ಬಹುಸಂಖ್ಯಾತ ಸಮಾಜ ಲೀಡರ್ಗಳು ಬಹಳ ಮಟ್ಟಿಗೆ ಬಹಳ ಲೀಡರ್ಗಳು ಇದ್ದಾಗ ಅವ್ರಿಗೆ ಯಾರ್ದು ಗಮನಕ್ಕೆ ತರದಂಗ್ ಮಾಡಿರೋದು ಅದು ಒಂದು ದುರದೃಷ್ಟಕರ. ಅವ್ರಿಗೆ ಏನ್ ಆಯ್ಕೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಒಳ್ಳೆ ಆಯ್ಕೆನ ಐತಿ. ಅದ್ರ ಬಗ್ಗೆ ಇನ್ನು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಜಪ್ಪನವರು ವಾಲ್ಮೀಕಿ ಸಮಾಜ ಜಾಗೃತಿ ಆಗುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಅಗತ್ಯ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವುದಕ್ಕೆ ವಾಲ್ಮೀಕಿ ಸಮಾಜ ನಾಯಕರನ್ನು ಕಡೆಗಣನೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಜಾಗೃತಿಯ ಹಾದಿಯಲ್ಲಿ ಸಾಗಲಿಕ್ಕೆ ಒಂದು ಉತ್ತಮವಾದಂತಹ ಒಂದು ವೇದಿಕೆಯನ್ನ ಇವತ್ತು ಸಮಾಜದ ಕಾಂಗ್ರೆಸ್ ಪಕ್ಷದ ಮುಖಂಡರು ಗುರುತಿಸಿಕೊಂಡಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮ ಬೇಳೆಗಳನ್ನ ಬೇಯಿಸಿಕೊಳ್ಳಲಿಕ್ಕೆ ಅನ್ಯ ಜಾತಿಯ ಅಥವಾ ಹೊರವಾಡುವ ನೀತಿಯ ಒಂದು ಸಮಾಜದ ಮುಖಂಡರುಗಳು ಪಕ್ಷದಲ್ಲಿರುವಂತಹ ವಾಲ್ಮೀಕಿ ಸಮಾಜದ ನಾಯಕರನ್ನ ಇವತ್ತು ಬಹಳಷ್ಟು ಕಡೆಗಣನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಸ್ಟಿ ಘಟಕದ ಮುಖಂಡರ ಅಭಿಪ್ರಾಯ ಇಲ್ಲದೆ ಘಟಕಗಳನ್ನು ಉದ್ಘಾಟನೆ ಮಾಡಿರುವುದರಿಂದ ಇಂದು ಸಭೆ ಆಯೋಜಿಸಲಾಗಿದೆ ಎಂದು ತೆಲಗಿ ಗಣೇಶ್ ತಿಳಿಸಿದರು. ಯಾಕೆ ನಮ್ಮ ನಾಯಕ ಸಮಾಜದವರು ಸಭೆ ಸೇರಿದೇವೆ ಅಂತ ಹೇಳಿದ್ರೆ, ಕೆಲವೊಂದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವೊಂದು ನಮ್ಮ ಎಸ್ಟಿ ಸೆಲ್ ತಾಲೂಕಾ ಘಟಕದ ಒಂದು ಯಾವ್ದ ನಮ್ಮ ಯಾವ್ದೋ ಒಂದು ನಮ್ಮ ಅಭಿಪ್ರಾಯ ಇಲ್ದಾನೆ ಮುಖಂಡರದು ಒಂದು ಯಾವ್ದೋ ಒಂದು ಗಮನಕ್ಕೆ ಬರ್ದಲೆ ಏಕಾಏಕಿಯಾಗಿ ಒಂದು 3 ಸೆಲ್ ಘಟಕವನ್ನು ಉದ್ಘಾಟನೆ ಮಾಡಿದ ಸಂಬಂಧ ಇದ್ರ ಬಗ್ಗೆ ಎಲ್ಲರೂ ಸೇರಿ ಮಾಡಬೇಕಾಗಿತ್ತು. ಅದು ತಪ್ಪಾಗಿದೆ. ಬೇರೆ ಸಮಾಜದವರು ಇದರಲ್ಲಿ ಮೂಗು ತುರಿಸಿ ಇದನ್ನ ನಮ್ಮ ಸಮಾಜ ಒಡೆಯ ರೀತಿಯಲ್ಲಿ ನಮ್ಮ ಸಮಾಜ ಸೆಲ್ಲನ್ನ. ಅಲ್ಲದೆ ಮುಖಂಡರಾದ ನೀಲಗುಂದ ತಿಮ್ಮೇಶ್ ಮಾತನಾಡಿ, ದಿವಂಗತ ಎಂಪಿ ಪ್ರಕಾಶ್ ರವರ ಮಗಳಾದ ಎಂಪಿ ಲತಾ ರವರ ಹತೋಟಿಯಲ್ಲಿ ಕಾಂಗ್ರೆಸ್ ಪಕ್ಷವಿದೆ. ರಾಜ್ಯ ಮಟ್ಟದಲ್ಲಿ ಕೂಡ ಅವರಿಗೆ ಸ್ಥಾನಮಾನ ಸಿಕ್ಕಿದೆ. ಸ್ಥಾನದ ಜೊತೆಯಲ್ಲಿ ತಾಲೂಕಿನ ನಾಯಕ ಸಮಾಜದ ಮುಖಂಡರನ್ನು ಕಡೆಗಣಿಸಿದ್ದಾರೆ ಎಂದರು. ಇವತ್ತು ನಮ್ಮ ಹರಪನಹಳ್ಳಿ ತಾಲೂಕಿನ ಎಂಪಿ ಪ್ರಕಾಶ್ ಅವರ ಮಗಳಾದ ಲತಕ್ಕ ಅವರು ಇವತ್ತು ಹರಪನಹಳ್ಳಿಯ ಕಾಂಗ್ರೆಸ್ ಪಾರ್ಟಿಯನ್ನ ಅವರ ಹತೋಟಿಯಲ್ಲಿದೆ. ಆದ ಕಾರಣಕ್ಕೆ ಇವತ್ತು ರಾಜ್ಯ ಒಂದು ಮಟ್ಟದಲ್ಲಿ ಅಮ್ಮಗ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಆ ಸ್ಥಾನದ ಜೊತೆಯಲ್ಲಿ ಇವತ್ತು ಹರಪನಹಳ್ಳಿ ತಾಲೂಕು ನಾಯಕ ಸಮಾಜವನ್ನ ಒಂದು ಫೋನ್ ಸಹ ಮಾಡ್ತಲ್ಲ ಜನಗಳು. ತಾಲೂಕ್ ಪಂಚಾಯತಿ ಮೆಂಬರು, ಗ್ರಾಮ ಪಂಚಾಯತಿ ಮೆಂಬರು ಮತ್ತೆ ಜಿಲ್ಲಾ ಪಂಚಾಯತಿ ಸದಸ್ಯರು, ಅಧ್ಯಕ್ಷ ಆದವರಿಗೆ ಇವತ್ತು ಕಡೆಗಣಿಸಿದ್ದಾರೆ. ಈ ಸಂದರ್ಭದಲ್ಲಿ ವಾಲ್ಮೀಕಿ ಕಾಂಗ್ರೆಸ್ನ ಮುಖಂಡರು ಸೇರಿದಂತೆ ಇತರರು ಹಾಜರಿದ್ದರು.